ಬರ್ತೈತಿ ನಾನು ದೊಡ್ಡಕ್ಕದಾನೆ. ಇಕ್ಕ ಆತಿಲ್ಲ ಇನ್ನು ಏಟ ತನಕ ಅದು ಡಾಕ್ಟ್ರ್ ನೋಡಿದ್ರೆ 5 ಗಂಟೆ ಒಳಗೆ ಬಂದು ಅಡ್ಮಿಟ್ ಆಗ್ರಿ ಸಂಜೆ ಒಳಗನ ಅವು ಬಿ ಪಿ ಗಿಪಿ ಏನೇನೋ ಚೆಕ್ ಮಾಡೋವು ಇರ್ತಾವು ಅಂತಂದು ಹೇಳ್ಯಾರ. ನೀವು ನೋಡಿದ್ರೆ ಇಲ್ಲೇ 3 ತಾಸು ಮಾಡ್ಕೊಂತ ನಿಂತಿರವ. ಬರ್ರಿ ಬೇಡ ಬೇಡ ಹೋಗೋಣ, ಏನು ದೂರ ಆಗಲ್ಲ, ಏನು ದೂರ ಆಗಂಗಿಲ್ಲ ಏನಿಲ್ಲ. ನಾ ಎಲ್ಲ ಗಾಡಿ ತಗೊಂಡು ಓಡಾಡ್ತಾನೆ ಬಾ ಏನಾರು ಬೇಕಂದ್ರೆ. ಹೌದನಾ? ನನಗೇನು ಗೊತ್ತಾಗ, ನನಗೆ ಹೇಳಿಲ್ಲ ಬಿಟ್ಟಲ್ಲ ಆಟ ಹೋಗ್ಬೇಕು ಇವತ್ತು ಅಡ್ಮಿಟ್ ಆಗ್ಬೇಕು ಅಂದ್ರೆ ಸರಿ ತಗ. ಇದು ಒಂದು ಚೀಲ ಒಯ್ಯದ ನೋಡು. ಆ ಕೂಸಿ ಕಟ್ಟಕ್ಕೆ ಕುಂಚಿಗೆ ಆಮೇಲೆ ಕುಂಡಿ ಕಟ್ಟಾಗ ಮಲ್ಲಿ ನರಿಬುಗಳು ಅವು ಇವು ಮತ್ತು ಹಚ್ಕೊಳಕ ಎಲ್ಲವು ಇದ್ರಾಗ ಅದಾವು. ಮತ್ತು ಅದ್ರಾಗ ರಾತ್ರಿ ಊಟಕ್ಕೆ ಅವನ್ನೆಲ್ಲ ತಗೊಂಡೈತೆ ಆ ಚೀಲದಾಗ. ಅದು ಒಳಗೆ ನಿಮ್ಮ ಹತ್ತಿ ಕಟ್ಟಿಟ್ಟ ನೋಡು, ಅದು ಒಂದು ಚೀಲ ತಗೋಬೇಕು, ಇದು ಒಂದು ತಗೋಬೇಕು. ಅಷ್ಟಕ್ಕೆ ನಿನ್ನ ಮಗಳಿಗೆ ಏನಾರು ಹೇಳಪ್ಪ, ಆಕೆ ಮಧ್ಯಾಹ್ನದಿಂದ ಚಲೋ ಇಟ್ಬಿಟ್ಟಾಳ ನೋಡು, ನಾನು ಬರ್ತೇನೆ ಅಂತಂದು. ಅಪ್ಪ ಅಪ್ಪ ನಾನು ಬರ್ತೇನೆ ನಿನ್ನ ಜೊತೆಗೆ. ಮತ್ತು ಮಮ್ಮಿನವ್ರು ಕರ್ಕೊಂಡು ಹೋಗ್ತಿದ್ದೆ, ನಾನು ಕರ್ಕೊಂಡು ಹೋಗಲ್ಲ ನೀನು. ಬೇಡವಾ ನೀನು, ಅಲ್ಲಿ ನಿಮ್ಮ ಹೂಗೆ ಚೂಜಿ ಮಾಡ್ತಾರ, ಅದಕ್ಕೆ ಕರ್ಕೊಂಡು ಹೊಂಟಾನಿ. ಮತ್ತು ನೀನು ಚೂಜಿ ಮಾಡಿಸ್ಕೊಂತೀನ, ಹಂಗಿದ್ರೆ ಬರ್ಬೇಕು. ಮತ್ತು ದವಾಖಾನೆ ಬಂದ್ರೆ ಎಲ್ಲರಿಗೂ ಮಾಡ್ತಾರೆ ನೋಡು. ಹೌದಾ? ದವಾಖಾನೆಗೆ ಹೋದವ್ರಿಗೆಲ್ಲರಿಗೂ ಚೂಜಿ ಮಾಡ್ತಾರ? ಹಂಗಾರೆ ನಾನು ಬರಲ್ಲವಾ? ನಾನು ಇಲ್ಲೇ ಅಜ್ಜಿ ತಾತ ಇರ್ತೇನೆ, ಮಮ್ಮಿಗೆ ಚೂಜಿ ಮಾಡಿಸ್ಕೊಂಬ ಅಪ್ಪಾಜಿ. ಹ್ಞೂನವ, ನನ್ನ ಮಗಳು ಶಾಣೆ ಬಂಗಾರ. ಇಲ್ಲಿ ಅಜ್ಜಿ ಕಡೆಗಿರೇನು ತಂಗಿ ಕರ್ಕೊಂಡು ಆಡೇನು? ಹ್ಞೂ ಅಪ್ಪ. ಏನ್ಲೇ ಸುಮ್ಮಿ, ಯಾಕೆ ಒಬ್ಬಕ್ಕೆ ಬರಕತ್ತಿದೆ? ಅದೊಂದು ಇದೇನು ಹಿಂಗೆ ಗಾಯ ಮಕ್ಕದ ಮ್ಯಾಗ ಯಾಕೆ ಏನಾಯ್ತು? ಏನಾಗಿಲ್ಲ ಹೋಗಲೇ, ನಾನು ಊರಿಗೆ ಹೋಗಿದ್ದೆ, ಬರಬೇಕಾರೆ ಒಂಚೂರು ಬಸ್ ರಶ್ ಆಗ್ಬಿಡ್ತಾ, ಹಾಗಾಗಿ ನಿತ್ಕೊಂಡ ಬಂದೆವ. ಒಂದಿದ್ರೆ ನಮಗೆ ಬ್ರೇಕ್ ಹಾಕ್ಬಿಟ್ಟ, ಮುಕ್ಕರ್ಸ್ಕೊಂಡು ಮುಂದಕ್ಕೆ ಬಿದ್ದುಬಿಟ್ಟು ನೋಡು. ಕಪಾಳ ಕಣ್ಣು ಎಲ್ಲ ಬಾವು ಬಂದ್ಬಿಟ್ಟತಿ. ಅಯ್ಯ ಪಾಪ, ಹೆಂಗೆ ಗಾಡಿ ಹೊಡ್ಯಾಕತ್ತಿದ್ನ ನಾನು ನೋಡು. ನೀನು ಬಿಗಿ ಹಿಡ್ಕೊಂಡು ನಿಂತ್ಕೋಬೇಕ ಬೇಡ, ಕಂಬ ಇರ್ತಾವಲ್ಲ, ಕಂಬ ಬೇಷ ಬಿಗದು ಹಿಡ್ಕೊಂಡಿದ್ದೆ ಅದು ಬೀಳ್ತದಲ್ಲ. ಯಾಕೆ ಬಿಡಾಡಿ, ಏನು ಮಾಡ್ಕೊಂಡೆ? ಗಲ್ಲ ಮಕ ಕಣ್ಣು ಮೂಗು ಎಲ್ಲ ಉಬ್ಕೊಂಬಿಟ್ಟವಲ್ಲ. ಯಾರ್ದಾರ ಕಡೆ ಹೊಡ್ತಾ ತಿಂದೇನು? ತಿಂದಿರ್ತೀನಿ ನೀನು, ಬಾಯಿ ಬಂದಂಗೆ ಮಾತಾಡಿರ್ತೀಯ, ಮತ್ತು ಯಾರೋ ತೊಟ್ಟು ಕಳಿಸಿದ್ದಾರೆ. ನೀನೇನು ಬೇ ಹೆಂಗೆ ಅಂತೀಯಲ್ಲ, ನನಗೆ ಯಾರೇನಾರ ಅಂದ್ರೆ ನಾನು ಜಗಳ ಮಾಡಿರ್ತೀನಿ. ಸುಖ ಸುಮ್ಮನೆ ಮಂದಿಗೆ ಆನಂದ ಬರಕ್ಕೆ ನನಗೇನು ಹಣೆ ಬರ್ಕಾಡ್ತೈತಿ. ನಾನು ಯಾರಿಗೆ ಏನು ಅಂದಿಲ್ಲ. ಅದು ಊರಿಂದ ಬರಕತ್ತಿದ್ನಲ್ಲ, ಬಸ್ನ ಜಾಗ ಇದ್ದಿಲ್ಲ, ನಿತ್ಕೊಂಡು ಬಂದೆ. ನಿತ್ಕೊಂಡಿದ್ನಲ್ಲ ಗಾಡ್ಯಾಗ, ಒಮ್ಮಿಗೆ ನಮಗೆ ಬ್ರೇಕ್ ಹಾಕ್ಬಿಟ್ಟವ ಡ್ರೈವರ್. ಮುಕ್ಕರ್ಸ್ಕೊಂಡು ಮುಂದಕ್ಕೆ ಬಿದ್ದುಬಿಟ್ಟೆ. ಹಂಗಾಗಿ ಒಂಚೂರು ಕಂಬದ್ದು ಇದು ಸಿಳಿತ ಏನಾದ್ರು, ಹಂಗಾಗಿ ತೆರೆದು ಗಲ್ ನೋವಾಗೈತಿ. ನನ್ನ ಕೈಯೇ ನನ್ನ ಕಣ್ಣಿ ಬಿಡೋದು ಕಣ್ಣು ನೋವಾಗೈತಿ. ನೀನು ಅನ್ಕೊಂಡಂಗೆ ಏನಾಗಿಲ್ಲ. ಅಯ್ಯ ಹೌದೇನ? ಪಾಪ ಹಿಂಗಾಗ್ಬಾರ್ದು ಬಿಡು. ಯಾಕೆ ಬೇಕಮ್ಮಲಮ್ಮ, ಯಾರು ಏನಾಯ್ತು? ಅಯ್ಯೋ ಸುಮ್ಮಿ, ಏನ್ಲೇ ನಿನ್ನ ಮಕ್ಕ ಹಿಂಗಾಗ್ಬಿಟ್ಟದಲ್ಲ ಪಾಪ. ಯಾ ನಾಯಿಗೆ ಬೇನತ್ತಿದ್ವ ಏನು? ಸುಮ್ಮನಿರಲ್ಲ ನೀವೇನ, ಎಲ್ಲಾರು ಹೋಗ್ತೀರಿ ಬರ್ತೀರಿ ಪಾಪ ಅಂತೀರಿ. ನನ್ನೇನು ನಾಯಿ ಮಾಡಿರೇನ? ಎಲ್ಲಾರು ಬರ್ತೀರಿ ಹಂಗ ಕುರೆ ಮಾಡ್ದಂಗೆ ಮಾಡ್ತೀರಿ. ನನ್ನೇನು ಸಣ್ಣ ನಾಯಿ ಕುಂದಿ ಮಾಡಿರೇನ? ಪಪ್ಪಿ ಪಿಕ್ಚರ್ ನೋಡಿ ಎಲ್ಲಾರು. ಹಂಗೆ ಕಣ್ಕಂತೀಯ? ನಾನೇನ ಪಾಪ ಗಾಯ ಆಗೈತಲ್ಲ ಅಂತಂದು ಕೇಳಿದೆ. ಎಲ್ಲಿ ಪಿಕ್ಚರ್ ನೋಡೋಕೆ ಇವ ನಮ್ದು ಹಾಸು ಹೊತ್ಸ ಆಗೈತಿ. ಗಂಡ ಹೋಗೋಣ ನಡ್ರಿ, ಒಂದ್ಸಲ ನಾವು ಹೋಗಿಲ್ಲ, ಎಷ್ಟೊಂದು ದಿನ ಆಯ್ತು ಅಂತಂದ್ರೆ ಮೊದಲು ಚಂದಾಗಿ ದುಡ್ಕೊಂಡು ಹೊಟ್ಟೆ ತುಂಬ ಉಂಡು ನಿದ್ದೆ ಮಾಡು, ಆಮೇಲೆ ನೋಡೋದು ಪಿಕ್ಚರ್ ಸೋಕಿನ ಮಾಡುವಂತೆ ಅಂತಂದು ಒಂದು ಬೇದಾಡ್ದ. ಅಂದಂಗೆ ನಾನು ನೀವು ಎಲ್ಲರೂ ಸೇರಿ ಹೋಗ್ರಿ ನಡ್ರಿ ಉಣಿನಾರು, ಚಂದ ಐತೆ ಪಿಕ್ಚರ್. ಅಲ್ಲ ಹೇಮಿ, ನೀ ಏನಪ್ಪ ಪಿಕ್ಚರಿಗೆ ಕರಿತಿ ಬಿಡು. ಆಕೆ ಕಣ್ಣ ಸುದ್ದಿಲ್ಲಲ್ಲ, ಪಿಕ್ಚರಿಗೆ ಬಂದೇನ ಕಣ್ಣು ಮುಚ್ಕೊಂಡು ಕುಂದ್ರಬೇಕು ಆಕೆ ನೋಡೋದು ಬಿಟ್ಟು. ಇರ್ಲಿ ಬಿಡ್ಬೇಕಲ್ಲಮ್ಮ, ಏನಾಯ್ತು? ಪಿಕ್ಚರ್ ನೋಡೋಕೆ ಎರಡು ಕಣ್ಣು ಬೇಕು, ಒಂದು ಕಣ್ಣು ಆದ್ರೆ ಸಾಕವ, ನೋಡಕ್ಕೆ ಒಂದೇ ಕಣ್ಣು ಸಾಕು. ಇನ್ನು ಯಾರ ಹೇಳಿದ್ ಕೇಳಕೈತಲ್ಲ, ಒಂದು ಕಡೆ ಕೇಳಿಸ್ಕೊಂಡು ಇನ್ನೊಂದು ಕಡೆ ಬಿಟ್ಟು ಬಿಡ್ರಿ ಅಂತಾರೆ. ಈ ಕಣ್ಣು ಹಂಗಲ್ಲ ನೋಡು, ಒಂದೇ ಸಮಾನ ನೋಡ್ತೈತೆ, ಒಂದೇ ಕಡೆಗೆ ನೋಡ್ತಾವೆ ಎರಡು. ಹಾಗಾಗಿ ಒಂದಿದ್ರೇನು ಎರಡಿದ್ರೇನು ಪರಕ್ ಬೀಳಂಗಲ್ಲ, ಸುಮ್ಮನೆ. ಹೌದು ನೋಡ್ಲಿ, ನನಗೆ ಗೊತ್ತನ ಇಲ್ಲ. ಗೊತ್ತಿಲ್ಲೇನೋ, ಗೊತ್ತಾಗಿಲ್ಲ. ಈಗ ನೀ ಅಂದಮೇಲೆ ತಿಳಿತು. ಹೆಂಗೆ ಭಾಳ ಮಂದಿ ಕುಳ್ರದಾರಂತ, ಎಲ್ಲರ ಮನುಷ್ಯಾಗ ಒಂದೊಂದು ಕಣ್ಣು ಕೊಟ್ಬಿಟ್ರೆ ಆ ಕುಳ್ರಿಗೆ ಒಂದು ಕಣ್ಣು ಬಂದಂಗೆ ಆಕತಿ. ನಮಗೂ ಒಂದೇ ಕಣ್ಣ ಸಾಕು ನೋಡಕ್ಕೆ, ಹೌದಲ್ಲ? ನಡಿ ಬೇಡ ಒಂದು ಕಣ್ಣು ಕೊಟ್ಟು ಬಂದ್ಬಿಡ, ನಡಿ ನಾನು ಕರ್ಕೊಂಡು ಹೋಗ್ತಾನೆ. ನೀನೇನು ಬೇ ಅಮ್ಮ, ನನಗ ಬಂದಲ್ಲ, ಅಷ್ಟಕ್ಕೂ ನಾ ಇನ್ನೂ ಹರೇದಕ್ಕೆದನಿ. ನಿನಗಾದ್ರೆ ವಯಸ್ಸಾಗೈತಿ, ನೀ ಕಣ್ಣು ಕೊಡು ನಡಿತೈತಿ. ನಾನು ಬೇಕಾರೆ ಸತ್ ಮೇಲೆ ದಾನ ಕೊಡ್ತಾನಂತ ನನ್ನ ಕಣ್ಣು. ಸುಮ್ಮಿ ಅಮ್ಮಂದು ಏನಿದೆ ಹಂಗೆ ಇದ್ದದ್ದ, ಹೋಗಿ ಮನೆಗೆ ಹೋಗಿ ಒಟ್ಟು ಕೊಬ್ಬರಿ ಏನಾರು ಹಚ್ಚಿಗೆ, ಇಲ್ಲ ಕಣ್ಣಿಗೆ ಟೂಬ್ ಸಿಕ್ತಾವ ನೋಡಿ ಇಟ್ಟೀಟ, ಅವ್ನು ತಂದಾರ ಹಾಕೆ, ಅವು ಗಡ ಆರಾಮಕ್ಕವು. ಹ್ಞೂನವ, ಅಷ್ಟೇ ಮಾಡ್ತಾನೆ. ಕಣ್ಣು ಭಯಂಕರ ನೋವಾಗೈತವ ಇವ. 2 ದಿನ ಎಲ್ಲಿ ಹೋಗಂಗಿಲ್ಲ ನೋಡಿ, ಗಾಳಿಗೆ ಪಾಳಿಗೆ ಮನೆಯಾಗಿದ್ದು ಆರಾಮ ಮಾಡ್ಕೊಂತಾನೆ. ಸರಿ ತಗ. ಅಂದಂಗೆ ಹೇಮಿ, ನನ್ನ ಸೊಸೆ ಮನೆಯಾಗಿಲ್ಲಲಿ, ಅದಕ್ಕೆ ಇವತ್ತೊಂದು ದಿನ ಬರ್ತೀಯನ ರಾತ್ರಿ ನನ್ನ ಜೊತೆಗೆ ಇರಕ್ಕೆ? ಅಯ್ಯ ಪಾಪ, ಸಣ್ಣ ಕೂಸು ನೋಡಿ ನೀನು ರಾತ್ರಿ ಹೆದರಿಕೆ ಕತ್ತಿ, ಅದಕ್ಕೆ ಯಾರನ್ನಾರ ಜೊತೆ ಕರ್ಕೊಂಡು ಮಕ್ಕಂತೀರ. ಹೋಗಾಯವ್ವ, ನಮ್ಮ ಮನ್ಯಾಗ ಬೇಕಾದಷ್ಟು ಕೆಲಸ ಐತಿ, ನಾ ಎಲ್ಲಿ ಬರೋಕೆ ಹೋಗ್ಲಿ. ಹೆದರಿಕೆ ಅಂತೇನಲ್ಲಲಿ,
ಅದ ನನ್ನ ಮೊಮ್ಮಗಳಿಗೆ ಯಾಕೆ ಒಂಚೂರು ಜ್ವರ ಬರಕತ್ಬಿಟ್ಟವು. ಹಾಂ, ಮುಂಜಾನೆ ಅಂತ ಬೇಯಿಸಿದ್ಲು ಅವರು ಊರಿಗೆ ಹೋಗೋ ಮುಂದೆ. ಆಮೇಲೆ ನೋಡಿದೆ ಅಂದ್ರಾಗ ಒಂದು ಗಳಿಗೆ ಬರ್ತಾವು ಆರ್ತವು, ಮತ್ತೆ ಬರ್ತಾವು ಆರ್ತವು. ಅದಕ್ಕೆ ಡಾಕ್ಟ್ರ್ ಕಡೆ ತೋರಿಸ್ಕೊಂಬಂದ ನನ್ನ ಮಗ. ಒಂದು ತಾಸೊಮ್ಮೆ ಎಚ್ಚರ ಮಾಡಿ ಇವ್ನು ಗುಳಿಗೆ ಕೊಡ್ರಿ ಅಂತಂದು ಹೇಳ್ಯಾರ. ಅದಕ್ಕೆ ನನಗೆಲ್ಲಕತಿ ಅಷ್ಟಕ್ಕೊಂದು ಎದ್ದೇಳೋದು ನಿದ್ದೆ ಎತ್ತೋದು ಹಂಗೆ ಸರಿ ಆಗಂಗಿಲ್ಲ. ಅದಕ್ಕೆ ನೀ ಬಂದು ಒಂದೆಟ್ಟು ಇವತ್ತು ರಾತ್ರಿ ನಾಳೆ ಮುಂಜಾನೆ ತನಕ ಅಟ್ ನೋಡ್ಕೆ ಸಾಕು. ಆಮೇಲೆ ನನ್ನ ಸೊಸೆ ಬರ್ತಾಳೆ. ಹಂಗೆ ಬರಬೇಡವ ನೀನು. ನಿನಗೇನು ಕೊಡೋದು ಕೊಡ್ತೇನೆ ಅಂತ ನಾನು. ಬೇಕಾದ್ರೆ ಒಂದು ದಿವಸದ ಕೂಲಿನ ಕೊಡ್ತೇನೆ ತಗ. ಯಾಕೆ ಅವ್ರ ಅಪ್ಪ ಇಲ್ಲನ? ಇಲ್ಲ ಬಿಡ, ಅವ್ರ ಅಪ್ಪನೂ ಎಲ್ಲಿ ಊರಾಗನ ಇಲ್ಲ. ಯಾರ್ದ ಪಂಚಾಯತ್ ಐತಿ ಅಂತ ಹೋಗ್ಯಾನ. ಅಲ್ಲಿಂದ ಹೊಳ್ಳಿ ಬರಕ್ಕೆ ನೋಡಿದ್ರೆ ಬಸ್ ಇಲ್ಲ ಯವ್ವ, ಈಗ ರಾತ್ರಿ ತಡ ಆಕತಿ ಅಂತಂದು ಹೇಳ್ತಾನೆ. ಅದಕ್ಕೆ ಬಾ ಅಂತ ಕರೆದಿದ್ದಿನ್ನ. ಅಲ್ಲ ಬೇ, ಪಂಚಾಯತಿನ ಬೆಳ್ತಂಕ ಮಾಡ್ತಾರೇನ? ಎಲ್ಲರೂ ಹಗಲತ್ತು ಪಂಚಾಯತಿ ಮಾಡೋದು ನೋಡೇನವ. ಇದೇನು ಯಾಕೆ ಗೌಡ್ರು ಬೆಳ್ತಂಕ ಪಂಚಾಯತಿ ಮಾಡ್ತೇವೆ ಅಂತಾರಲ್ಲ, ಏನೆಲ್ಲರೂ ಗದ್ದಲ ಎಬ್ಸ್ಯಾರ ನೋಡಿ. ಮತ್ತೆ ಅದ ಮತ್ತೆ ಮೊದ್ಲು ಲಲಿತಕ್ಕನ ಮನ್ಯಾಗಿಲ್ಲ, ಮತ್ತು ಗೌಡ್ರು ಬೆಳ್ತಂಕ ಬರ್ಲಾರ್ದಂಗೆ ಪಂಚಾಯತಿ ಮಾಡಕ್ಕೆ ಹೋಗ್ಯಾರ ಅಂದ್ರೆ ನನಗೆ ಯಾಕೆ ಹಂಗೆ ಅನ್ಸಕತ್ತೈತೆ ನೋಡ್ವಿ. ಬೆಂಡ್ಲಾರ ಊರು ಬೆಂಡ್ಲಾರ ಏನೋ ಉಣ್ ಬಾಗಿಲ್ದಾರ ಬರ್ತಾರೇನ ಅಂತಂದು ಕರೆದ್ರೆ ನನ್ನ ಮಗನ ಮೇಲೆ ಗೋಬಿ ಕುಂದ್ರಸಾಕತ್ತೀರೇನು? ಬರಲಿಲ್ಲದ್ರೊಟ್ಟ ಹೊತ್ತು ಹೋಗ್ಲಿ, ನಾನು ಹೆಂಗಾರ ಮಾಡ್ಕೊಂತಾನೆ. ಯಾಕೆ ತೀರ ಒಂದಿನ ನಿದ್ಗೆಟ್ರೆ ಏನಾಗೋದಲ್ಲ, ಹೋಗು. ನನ್ನ ಮೊಮ್ಮಗಳ ಸಲುವಾಗಿ ಎಚ್ಚರಿದ್ದು ನೋಡ್ಕೊಂತಾನೆ. ನನಗೆ ಗುಳಿಗೆ ಪಳಿಗೆ ಯಾವ ಕೊಡ್ಬೇಕು ಏನೋ ಗೊತ್ತಾಗಂಗಿಲ್ಲ ಅಂತ ನಿಮಗೆ ಕರೆದ್ರೆ ನೀವು ಹಡ್ಬಿಟ್ಟಾರ ಇಂಥದ ಮಾಡ್ಕೊಂತ ಓಡಾಡ್ರಲ್ಲ ನೀವು. ಎಲ್ಲಿ ಬಿಡ್ಬೇ ಕಮಲಮ್ಮ, ಸುಮ್ಮನೆ ನಕಲಿ ಮಾಡಿದೆ. ಯಾಕೆ ಅಷ್ಟು ಸಿಟ್ಟಿ ಬರ್ತದೆ? ಬರ್ತಾನಂತಾಗ ಮತ್ತು ಕೂಲಿ ಕೊಡ್ತಾನೆ ಅಂತಿದ್ದಿ, ಬರಲಿಲ್ಲದ್ರಿ ಹಂಗೆ. ನಮಗೇನು ಹೊಟ್ಟು ಕೂಲಿ ಬಂದ್ರೆ ಸಾಕು, ಕೆಲಸ ಯಾವ್ದಾದ್ರೇನು. ಅಟ್ ಮಾಡಿದ್ರೆ ಆಗಿ ಹೋಗಿತ್ತು. ಸುಮ್ಮನೆ ಇಲ್ಲ ಬರೋದು ಮಾತಾಡ್ಕೊಂತ ನಿಂತ್ಕೊಂಡಾಳ. ಬೋಬ್ಣೆ ತಂದು ಇದು. ಅಯ್ಯ ಹಾಳಾದ ಮುದುಕಿ, ಯಾವಾಗ ನೋಡಿದ್ರೆ ಹಿಂಗೆ ಮಾತಾಡ್ತೈತೆ ನೋಡಿದ್ರು. ಬಾಯಿ ತೆಗದ್ರೆ ಸಾಕು. ಬೇಬರ್ಸ್ಯಾರ ಅಂತಾರ, ಇಂತಾರ, ಸೊಂಡ್ಯಾರ, ಸೂಪರ್ ಸುರ್ಪನಿಕ್ಯಾರ, ಬರೀ ಹಿಂಗೆ ಮಾತಾಡ್ತೈತೆ ನೋಡು. ಈಕಿ ಮುದುಕಿಗೆ ಯಾರು ಏನು ಅನ್ನಂಗಿಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತತಿದೆ. ಅಲ್ಲ, ನಾವು ಹೊರಗ್ಲಾರಾಗೆ ಇಟ್ಟು ಮಾತಾಡ್ತತಿ, ಇನ್ನು ಮನೆ ಸೊಸಿ ಬಿಡ್ತಾಳೆ ಈಕಿ. ಆದ್ರೂ ಗಟ್ಟವ ಯವ್ವ ಲಲಿತಕ್ಕ ಇಂಥ ಮುದುಕಿ ಕೈಯ ಜೀವನ ಮಾಡತ್ತಾಳಲ್ಲ. ಗ್ರೇಟ ಮತ್ತೆ ಆಕಿ. ಅಲ್ಲಲ್ಲಿ ಉಂಡಲಿ ಎತ್ತ ಗುಂಡ ಅಂದ್ರೆ ಉಂಡ ರೇಸ್ ಮಂದಿ ಅಂದ್ರ ಅಂತ ಹಂಗಾತೆ ಅಂದು ಆಕೆ ಅತ್ತಿ ಅವ್ರ ಸಸಿ ಬೇಕೆಂದ್ರೆ ಬೇಕಿಲ್ಲಿ ಬಿಟ್ಟರೆ ಬಿಟ್ಟಗಲ್ಲ. ನಿನಗೆ ಅದಕ್ಕೆ ಹೋಗು ಕೂಲಿ ಕೊಡ್ತಾಳ, ಇಸ್ಗ ಬಾ ಆಟ. ಒಂದು ಒಪ್ಪತ್ತು ಇಲ್ಲಿ ಕಳೆದ ಅಲ್ಲಿ ಕಳಿತೀವಿ. ಅದ ಮತ್ತೆ ಹೋಗ್ಕಂತಾಗ ಬರ್ತಾನೆ. ನಾನು ಕೆಲಸ ಐತೆ ಮನ್ಯಾಗ. ಸರಿ ತಗ, ನಾನು ಹೋಗ್ತಾನೆ. ಇವ ಬಾರ್ಬೇ ಕುತ್ಕ ಬಾ. ಇರ್ಲವ ಕುತ್ಕೊಳ್ಳೋದಲ್ಲ ಏನು, ನೀವು ಮುಂಜಾನೆ ಬಂದ್ರಂತ ಹೇಳ್ಬೇಕ ಬೇಡ? ಬಂದದ್ದು ಕಡೆಗೆ ನಮ್ಮನಿಗಾರ ಬರ್ಬೇಕ. ನಾನು ನನ್ನ ಮಗಳು ಹೆಂಗದಾಳ ಏನು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದು ನೋಡವ. ಬೆಳಗ್ಗೆ ಬರೋಣ ಅಂದೆ, ಮತ್ತು ಹಿಟ್ಟೊಂದು ರೆಡಿನ ಇರ್ತೈತಲ್ವ, ಹೋಟ್ಲದ್ದು ಹೆಂಗೆ ಬಿಟ್ಟು ಬರೋಕ್ಕೆ ಬರ್ತೈತಿ. ಅದಕ್ಕೆ ಅದನ್ನೆಲ್ಲ ಮುಗಿಸಿ ಅಲ್ಲೇ ಒಕ್ಕಟ್ಟು ಸಾಮಾನು ಕೈ ತೊಗೊಂಡು ಬಡ ಯಾಡ್ತು ತಿಂದಕ್ಕೆ ಹಿಂಗೆ ಬಂದ ನೋಡು. ಏನಾಯ್ತು ಕುದಳ್ರಿ ಅತ್ತೀರ, ಸ್ವಲ್ಪ ಊಟ ಮಾಡ್ರಿ. ಇರ್ಲಪ್ಪ ಬೇಡ, ಹೊಡೆ ತುಂಬೈತಿ. ಅಂದಂಗೆ ಹೋಗಿದ್ದು ಪ್ರವಾಸ ಎಲ್ಲ ಚಲೋತ್ನಂಗೆ ಆತಲ್ಪ, ಎಲ್ಲ ನೋಡ್ಕೊಂಬಂದ್ರಲ್ಲ? ಹ್ಞೂ ರೀ ಅತ್ತೀರ, ಎಲ್ಲ ಆರಾಮಾಗಿ ಇದ್ದು ಬಂದಿ ನೋಡ್ರಿ ಅಡ್ಡಾಡ್ಕೊಂಡು. ಚಲೋ ಆತ್ ಬಿಡಪ್ಪ. ಆದ್ರೆ ಅಲ್ಲಿಂದ ಬಂದ್ಮ್ಯಾಗ ಯಾಕೆ ಮಕ್ಕ ಒಂಥರ ಲಕ್ಷಣ ಕಾಣಕತ್ತೈತೆ ನೋಡು. ನಮ್ಮ ಇಕ್ಕಿದೆ ಮದೇವಿದೆ ಭಾಳ ಚಂದ ಕಾಣಕತ್ತೈತೆ ನೋಡವ. ಕಾಣ್ತತಿ, ಕಾಣ್ದೇನು ಮಾಡ್ತತಿ. ನಂಗೆ ರೊಕ್ಕ ಖರ್ಚು ಮಾಡಿ ಊರೆಲ್ಲ ತಿರ್ಗಾಡಿ ಬಂದೆ ಅಂದ್ರೆ ಮನಸ್ಸಿಗೆ ಖುಷಿ ಇದ್ದೇ ಇರ್ತೈತಿ. ಮತ್ತು ಅದು ಮಕ್ಕದ ಮೇಲೆ ಕಂಡ ಕಾಣ್ತತಿ, ಅದ್ರಾಗ ಏನೈತಿ? ಹ್ಞೂ ರೀ, ಅದೇನ ಕರೆ ಬಿಡ್ರಿ. ಮತ್ತು ಮನಸ್ಸಿಗೆ ಖುಷಿ ಇದ್ರೆ ಮಕ್ಕದ ಮೇಲೆ ಕಂಡ ಕಾಣ್ತತಿ, ಹಂಗೆ ಇರ್ಬೇಕು. ಮತ್ತು ಸರಿ ತಗೊಳ್ರಿ, ನಾನು ಮತ್ತು ಇವ್ರು ಬದದಿಲ್ಲಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಮಾತಾಡ್ಸಿದ್ನಲ್ಲ ಬರ್ತದೆ ತಗೊಳ್ರಿ. ಇರಬೇವ ಚಾರ ಮಾಡ್ಕೊಂಬರ್ತಾನೆ, ಚಾ ಕುಡಿದು ಹೋಗುವಂತೆ. ಚಾಪ ಎಲ್ಲ ಏನು ಬೇಡವ, ನೀನ ಬಂದ್ಬಿಡು ಸಂಜೆ ಕಡೆಗೆ. ಸರಿ ತಗೋವ ಬರ್ತಾನೆ. ನೀ ಕರೀಲಿದ್ರೆ ನಾ ಬರೋಕಿದ್ದೆ, ನಿನ್ನ ಜೊತೆ ಮಾತಾಡೋ ಭಾಳ ಅದಾವ ಅಂಥೇಳಿ. ಬಾರ ಇವ, ಯಾರು ಬೇಡ ಅಂತಾರೆ. ನಿನ್ನ ಮನೆ ನೀ ಬರೋಕೆ ನೀನು ಕೇಳೋದೈತಿ. ಅದು ಮಾದೇವಿ, ನಿಮ್ಮ ಅಪ್ಪ ಫೋನ್ ಮಾಡಿದ್ದ. ಮತ್ತು ಹೋಟ್ಲ್ ಹೆಂಗೆ ನೀ ಖರೀದಿ ಮಾಡ್ಕೊಂಡಿದ್ದಿ, ನಾಳೆ ಮಗನ ಹೆಸರೆಲ್ಲಾರ ಮಾಡಿದೆ ಅಂದ್ರೆ ಸಾಯಂಕಾಲಕ್ಕೆ ನೋಡ್ತಾನ, ಅವನಿಗೆ ಮಾಡು ಅಂತಂದು ಭಾಳ ಮೇಲೆ ಫೋನ್ ಮಾಡಕತ್ತೇನ. ಅದಕ್ಕೆ ನಾನು ನನ್ನ ಮಗಳಿಗೆ ಮಾಡ್ಬೇಕನ್ನೋ ನನ್ನ ಆಸೆ ಐತಿ. ಏನು ಮಾಡ್ಬೇಕಂತ ತಿಳಿಲಿಲ್ಲವ. ಅದಕ್ಕೆ ನಿನ್ನ ಕೇಳೋಣ, ನೀ ಹೆಂಗೆ ಹೇಳ್ತೀರಿ ಹಂಗೆ ಮುಂದುವರೆದ್ರಾತ ಅಂತಂದು ಆಯ್ತು ಮನಸ್ಸಿನಾಗ. ನಿನಗೆ ಹೆಂಗೆ ಅನಿಸ್ತತಿ? ಅಯ್ಯ ಬೀಗ್ರ, ಕೇಳೋದೇನೈತೆ ಅದ್ರಾಗ? ಮತ್ತು ಹಿಂದಕ್ಕೆ ಮತ್ತು ನಿಮ್ಮನ್ನಂತ ಅಷ್ಟು ಕಷ್ಟ ನೋಡ್ಕೊಂಡಾರ ನಿಮ್ಮ ಗಂಡ. ಅದು ಅನ್ಬೇಕು ಅನ್ನೋದೇನಲ್ಲ, ಆದ್ರೆ ಇದ್ದದ್ದು ಹೇಳಕತ್ತೇನೆ. ನಾಳೆ ಮತ್ತೆ ಎಲ್ಲ ಕಳ್ಕೊಂಡ್ಮೇಲೆ ನೋಡಿ ಮತ್ತೆ ರೋಡಿಗೆ ಬಂದ್ರಿ ಅಂದ್ರೆ ನಿಮ್ಮನ್ನು ನೋಡೋಕೆ ಬೇಕಲ್ಲ. ಅದಕ್ಕೆ ಮಗಳ ಹೆಸ್ರು ಮಾಡ್ರಿ, ಏನಾಗಲ್ಲ. ಹಳೆಯ ಮಗಳನ್ನ ಹೆಸ್ರಲ್ಲಿತ್ತಂದ್ರೆ ನಿಮಗೂ 4 ಒಪ್ಪತ್ತು ಇಲ್ಲಿ ಇರಕ್ಕೆ ಬರ್ತೈತೆ. ಸಾಯಂಕಾಲಕ್ಕೆ ಒಂದು ಧೈರ್ಯನೂ ಇರ್ತೈತಿ. ಏನಾತ್ ಬಿಡೋ ನನ್ನ ಮಗಳಿಗೆ ಕೊಟ್ಟಾನೆ ಅನ್ನಂಗೆ. ಅದಕ್ಕೆ ಅಂತನ್ರಿಪ್ಪ, ನಾನು ತಿಳಿದದ್ದು ಹೇಳೇನಿ ನೋಡ್ರಿ. ಇವ ನೀ ಸುಮ್ಮನಿರು, ನಮ್ದು ಬೇಕಾದಷ್ಟು ಐತಿ. ನೋಡ್ದಿಲ್ಲ
ಅದು ಆಸ್ತಿ ತಗೊಂಡು ಏನು ಮಾಡ್ತಿದ್ದಿ ಬೇಡದೆಲ್ಲ. ಅತ್ತೀರ ನಿಮ್ಗೆ ಹೆಂಗೆ ತಿಳಿತೈತೆ ನೀವು ಹಂಗೆ ಮಾಡ್ರಿ. ಮಾದೇವಿ ಹೆಸರಲ್ಲಂತೂ ಏನು ನೀವು ಆಸ್ತಿ ಮಾಡೋದು ಬೇಡ. ನೀವು ಆಸ್ತಿ ನಮಗೆ ಕೊಟ್ಟಿಲ್ಲ ಅಂತಂದು ನಾವಂತೂ ನಿಮ್ಮನ್ನ ಯಾವಾಗ ನಮ್ಮ ಮನೆ ಬರಬೇಡ್ರಿ ಅಂತ ಅನ್ನಂಗಿಲ್ಲ. ಇದು ನಿಮ್ಗೆ ಯಾವಾಗಿದ್ರು ಮಗಳ ಮನಿನ, ನಿಮ್ಗೆ ಯಾವಾಗಲೂ ಬರೋಕೆ ಅಧಿಕಾರ ಇರ್ತೈತಿ. ನೀವು ಬರ್ರಿ ಇರ್ರಿ, ನಾವೇನು ಬೇಡ ಅನ್ನಲ್ಲ. ಆದ್ರೆ ಒಂದೇ ಮಾತು, ಅವ್ರ ಹೆಸರಲ್ಲೇ ಮಾಡ್ರಿ, ನಿಮ್ಮ ಮಗನ ಹೆಸರಲ್ಲೇ, ನಾನು ಬೇಡ ಅನ್ನಲ್ಲ. ಆದ್ರೆ ನೀವು ಗಟ್ಟಿ ಇರೋ ತನಕ ನಿಮ್ಮ ಹೆಸರಲ್ಲೇ ಇರಲಿ. ನೀವು ಒಂದು ವೇಳೆ ಇದು ಆದ ಕಾಲಕ್ಕೆ ಅವ್ರ ಹೆಸರಲ್ಲೇ ಹೋಗ್ಲಿ ಅನ್ನಂಗೆ ವಿಲ್ ಬರೆಸ್ಬಿಡ್ರಿ ಸುಮ್ಮನೆ. ಯಾರಿಗೂ ಚಿಂತೆ ಇಲ್ಲದ ಬದುಕಾಕೈತೆ ಅದು. ಹೌದು ತಗೊಳ್ಬೇವ, ಇವ್ರು ಹೇಳ್ದಂಗೆ ಮಾಡಿಬಿಡು, ಕರೆಕ್ಟ್ ಆಕೈತೆ ಹಂಗೆ. ನನಗೇನು ಬೇಡವ, ನಡೀತೈತೆ ಸಾಕು. ದೇವ್ರೆಲ್ಲ ಕಿತ್ಕಂದ ನನ್ನ ಕೈಯಿಂದ ನಂಗೆ ಗೆತ್ತು ಮತ್ತೆಲ್ಲ ಹೊಳ್ಕೊಟ್ಟಾನಲ್ಲ, ಅಷ್ಟೇ ಸಾಕು ನನಗೆ. ಹೆಚ್ಚಿಂದ ಆಸೆ ಏನಿಲ್ಲ. ಹಿಂಗಂತೀರಿ ನೀವು ನೋಡಿದ್ರೆ. ನನಗೆ ನೋಡಿದ್ರೆ ಮನಸ್ಸಿಲ್ಲ. ನಮ್ಮ ಅಣ್ಣನೂ ಒಂದು ಮಾತು ಕೇಳ್ತಾನೆ, ಏನು ಹೇಳ್ತಾನೆ ನೋಡ್ಕೊಂಡು ಮುಂದುವರಿತೇನೆ. ಸರಿ ತಗೊಳವ, ಬರ್ತಾನೆ ನಾನು. ಈಕಿಗೆ ಏನಾಗೈತಲ್ಲ, ಈ ನಮ್ನಿ ತಿರ್ಕೊಂಡು ಹೊಂಟಾಳಲ್ಲ ಮಕ್ಕನ. ಹೌದು, ಬಂದಾಗಿಂದ ಯಾಕೆ ಭಾರಿ ಹೆಂಗ ಕುಲು 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 ಮಾಡಕತ್ತಾಳ? ಯಾಕೆ ಏನೆಲ್ಲರೇನ್ರ ನಿಧಿ ಪದಿ ಸಿಕ್ತ ಏನು ನೀನು ಹೆಂಡತಿಗೆ? ಯವ್ವ ಅದು ಅದು ಏನು ನಿಜ ನಾನು ಹೇಳಿದ್ದ? ಅಬ್ಬಾ ಅಬ್ಬಾ ಅಬ್ಬಾ, ಎಂಥ ಖುಷಿ ಸಮಾಚಾರ. ನಾನು ಯಾರಿಗೆ ಹೇಳಿದನ್ನ? ಅಯ್ಯೋ ತಡ್ಕೊಳಕ್ಕಾಗಲ್ದಲ್ಲ, ಯಾರ ಮುಂದೆ ಹೇಳಿ? ಮೊದಲೇ ಮಕ್ಕಳು ಹೇಳ್ತಾನೆ ಇದನ್ನು. ಯವ್ವ ಅದಕ್ಕೆ ನಿನ್ನ ಎದುರಿಗೆ ಹೇಳಂಗಿಲ್ಲ ಅನ್ನೋದು ನಾನು. ಸ್ವಲ್ಪ ಸಮಾಧಾನಾಗಿರು. ದವಾಖಾನೆಗೆ ಹೋಗಿ ಒಂದ್ಸಲ ಕ್ಲಿಯರ್ ಮಾಡ್ಕೊಂಬರ್ತೇವೆ, ಆಮೇಲೆ ಹೇಳುವಂತೆ ಅಂತ ಎಲ್ಲಾರ್ಗಿನ. ಹಂಗಾಗಲಿ ತಗೊಳಪ್ಪ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ನನ್ನ ಸಸಿ ಮಡಿಲಿನಲ್ಲಿ, ನನ್ನ ಬಂಗಾರದಂತ ಮನೆಯಲ್ಲಿ. ಯಪ್ಪ ದೇವ್ರ, ಭಾರಿ ದೊಡ್ಡನಪ್ಪ ಯಪ್ಪ. ನಿನ್ನ ಮುಂದೆ ಯಾರ್ದು ಏನು ಆಟ ನಡೆಯಂಗಿಲ್ಲ ನೋಡು. ನೀ ಮನಸ್ಸು ಮಾಡಿದೆ ಅಂದ್ರೆ ತಿಪ್ಪಿ ಒಯ್ದು ಉಪ್ಪರಿಗೆ ಮಾಡ್ತಿದ್ದಿ, ಉಪ್ಪರಿಗೆ ತಂದು ತಿಪ್ಪಿ ಮಾಡ್ತಿದ್ದಿ. ಈ ಮಾತು ಸುಳ್ಳಲ್ಲಪ್ಪ ಯಪ್ಪ. ಹಾಂ, ಎಲ್ಲ ಹೋತ್ ಬಿಡು. ನಾನೇನು ಬೀದಿ ಬಂದಿದ್ನ ಗುಡಿನಾಗ ಕಾಯ ಮಾತು ನನಗೆ ಅಂತ ಅನ್ಕೊಂಡಿದ್ದೆ. ದೇವ್ರು ಅದನ್ನು ಉಳಿಸ್ಕೊಟ್ಬಿಟ್ಟ. ಇದಕ್ಕೆ ಯಾವಾಗ ಮಕ್ಳು ಆಗ್ಬೇಕು ಅನ್ಕೊಂಡಿದ್ದೆ, ದೇವ್ರು ಆಕಿಗೆ ಮಕ್ಳು ಕೊಟ್ಬಿಟ್ಟು ನೋಡ. ಬಾ 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 ಬಾ, ಚಲೋ ಆತ್ ಬಿಡವ ಯವ್ವ. ನನ್ನ ನಸೀಬನ ತೆರೆದು ಹೋತ್ಬಿಡು. ಹಾಳಾದಕ್ಕೆ ನಮ್ಮ ತಮ್ಮನ ಮಗಳು ಬೇಬರ್ಸಿ ಆಕೆ ಮಾಡ್ಕೆಲ್ಲಾರ್ದ ಬೇಸಾತು. ದೇವ್ರು ಆಕಿನ ಮಟ್ಕೆ ಕಟ್ಕೊಂಬಂದಿದ್ದೆ ಅಂದ್ರೆ ನಾವು ಏನೇನು ಮತ್ತೆ ಅನಾಹುತಕ್ಕಾದತ್ತ ಏನೋ ನಮಗೆ ಬೇಸ್ ಮಾಡಿದ್ಲಾಕೆ. ಮೊದ್ಲಾಗ ಒಲ್ಲೆ ಅಂದು ನಮ್ಮನ್ನು ಚಲೋಗ ಆಗಂಗೆ ಮಾಡಿದ್ಲ. ಇಲ್ಲ ಅಂದ್ರೆ ಇನ್ನೂ ಏನೇನಿತ್ತ ಏನು ಆಕಿನ ಕಟ್ಕೊಂಬಂದು ಹೋಗಿ ಹಾಳಾದಾಕಿ ಪೀಡಾದಂತಾಕಿ. ಆಸ್ತಿ ನೋಡಿ ಬಂದದ್ಲ, ಆಸ್ತಿ ಇಲ್ಲ ಅಂತ ಹೊಳ್ಳಿ ಹೋದ್ಲು. ಆಕಿದೇನ ನನ್ನ ಸಸಿ ಅಂತ ಇಂತ ಹೊಟ್ಟಿಲ್ಲ ಆದ್ಲಲ್ಲ, ಅಷ್ಟೇ ಸಾಕು ನನಗೆ.